ಮಜಬಾ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಮಾವಿನ ತೋಪಿದ್ರೆ ಕೋಗಿಲೆಗಳಿಗೆ ಹಬ್ಬ, ಮೋಡ ಕಪ್ಪಾದ್ರೆ ನವಿಲಿಗೆ ಹಬ್ಬ, ಆಷಾಢ ಕಳೆದು ಶ್ರಾವಣ ಬಂದ್ರೆ ನವ ವಧುವರರಿಗೆ ಹಬ್ಬ, ಪ್ರತಿ ರಾತ್ರಿ 8 ಗಂಟೆ ಆದ್ರೆ ಕಲರ್ ಸೂಪರ್ ಅಲ್ಲಿ ನಗೆ ಹಬ್ಬ. ಯಾಕೆ ಅಂದ್ರೆ ಇದು ಮಜಾ ಭಾರತ ಸೀಸನ್ 3 ಇಲ್ಲಿ ಮಜಾ ಫುಲ್ ಜೋರು. ಈ ಹಬ್ಬದಂತ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಶತಚಿತ್ರಗಳ ಸರದಾರ, ಸ್ಯಾಂಡಲ್ವುಡ್ ನ ಸಂಗೀತ ಸಾರ್ವಭೌಮ ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಗೈಸ್. ಚಂದನವನದ ಚಂದದ ಬೆಡಗಿ, ಮಜಾ ಭಾರತದ ಮುದ್ದು ಹುಡುಗಿ ರಚ್ಚಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸಿರಿ. ಆಲ್ ದಿ ಬೆಸ್ಟ್ ಗೈಸ್. ಭಕ್ತ ಕುಮಾರ ಸಿನಿಮಾದಲ್ಲಿ ಕಾಲಿಗೆ ಮಗು ಸಿಕ್ಕದಂಗೆ ಒಂದೊಂದ್ಸಲ ಈ ಸಮಾಜದ ಕಾಲಿಗೆ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ. ಅದ್ರಲ್ಲೂ ಈ ಹೆಣ್ಮಕ್ಳ ಕಾಲ್ಗಳಿಗೆ ಸಿಕ್ಕಾಕೊಂಡ್ರೆ ಮಾತ್ರ ಆಲೂಗಡ್ಡೆ ಪಲ್ಯ ಆಗ್ಬಿಡ್ತೀವಿ. ಹಾಗಂತ ನಾನ್ ಹೇಳ್ತಿಲ್ಲಪ್ಪ, ನಮ್ಮ ಚಿಲ್ಲರ್ ಹೇಳ್ತಿದ್ದಾನೆ. ಅದು ಏನು ಕತೆ ನೋಡ್ಕೊಂಡೆ ಬಂದ್ಬಿಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇವತ್ತೊಂದು ಒಳ್ಳೆ ಎಪಿಸೋಡ್ ತೋರಿಸೋಣ ಅಂತ ಬಂದಿದ್ದೀನಿ. ಒಂದು ಸಮಾಜದಲ್ಲಿ ಗಂಡು ತುಳಿತಕ್ಕೆ ಒಳಗಾಗಿದ್ದಾನೆ ಅಂದ್ರೆ ಅದು ಅವನ ಕುಟುಂಬದಿಂದಲೇ ಶುರುವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇದೆ ಅಂತ ಅನ್ಕೊಳ್ಳಿ. ಹೆಣ್ಣು ಮಗು ಬೆಳಿಗ್ಗೆ 8 ಗಂಟೆ ಆದ್ರೂ ಎದ್ದಿಲ್ಲ ಅಂದ್ರೆ ಮಗು ಗೊಂಬೆ ತರ ಹೇಗ್ ಮಲಗಿದಾಳ್ ನೋಡು ನನ್ನ ಮುದ್ದು ಅಂತ ಮುದ್ದು ಮಾಡ್ತಾರೆ. ಅದೇ ಮಗ 8 ಗಂಟೆ ಆದ್ರೂ ಎದ್ದಿಲ್ಲ ಅಂದ್ರೆ ದನ ತಿಂದಂಗ್ ತಿಂದ್ ಹೆಣ ಹೆಂಗ್ ಬಿದ್ದಂಗ್ ಹೆಂಗ್ ಮಲಗಿದಾನ್ ನೋಡು ಅಂತ ನಾಯಿ ಹೊಡೆದಂಗ್ ಹೊಡಿತಾರೆ. ಅದೇ ಮಗಳು ಅಕಸ್ಮಾತ್ ಆಗಿ ಗೊಂಬೆ ಮುರಿದ್ರೆ ಅಯ್ಯೋ ನನ್ ಬಂಗಾರ ಕೈಗೆ ಏನಾಯ್ತು ಅಂತ ಪಶ್ಚಾತ್ತಾಪ ಪಡ್ತಾರೆ. ಅದೇ ಮಗ ಗೊಂಬೆ ಮುರಿದ್ರೆ ಹೆಣ ಇದ್ದಂಗಿದ್ಯಾ ಯಾಕೋ ಮುರಿದೆ ಅಂತ ಮೂಲೆಗೆ ಹಾಕೊಂಡು ಮೂಗು ಮುರಿತಾರೆ. ಇದು ಇವತ್ತಿನ ಪರಿಸ್ಥಿತಿ. ಈ ಸಮಾಜದಲ್ಲಿ ಹೆಣ್ಣಿಗೆ ಹೆಣ್ಣೆ ಶತ್ರು ಆದ್ರೆ ಗಂಡಿಗೆ ಹೆಣ್ಣು ಶತ್ರು, ಗಂಡು ಶತ್ರು ಅಂತ ತೋರಿಸೋದೇ ಒಂದು ಸಣ್ಣ ಪ್ರಯತ್ನ. ಯಾವನವನು ಬಾಡ್ಗೆ ಕೊಡೋ ಯೋಗ್ಯತೆ ಇಲ್ಲಂದ್ರು ತಿರ್ಪೇಶೋಕಿ ಮಾಡೋನು ಯಾವನವನು ಹಿಂದೆ ಮಾತಾಡೋದಲ್ಲ ಮುಂದೆ ಮಾತಾಡ. ತಾಕತ್ತಿದ್ರೆ ಆಚೆ ಬಂದು ಮಾತಾಡಲ್ಲ. जंगल में सिंगल शेर नाम है रिश्ता गब्बर शेर ಗುಡಿಯಲ್ಲಿ ಒಂದೋಣ ಎದೆ ಹಿರಿಯುವ ಬಾಣ. जंगल में सिंगल शेर ಗೆಳೆತನದಲ್ಲಿ ಬಾಣ ಎದೆಗಿಳಿಯುವ ಸೀದಾ. ನನ್ನ ಹೆಸರು ಏನ್ ಗೊತ್ತೇನೋ? ಏನ್ ಸರ್? ಓನರ್. ಓನರ್? ನನಗ್ ಓನರ್ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ಯಾಕೆ ಸರ್? ಈ ಬಿಲ್ಡಿಂಗಿಗೆ ನಾನು ಓನರ್, ಅದಕ್ಕೆ. ಬಾಡಿಗೆ ಎಲ್ಲೋ ಸರ್, ನನ್ನ ಫ್ರೆಂಡ್ಗೆ ತುಂಬಾ ಹುಷಾರಿಲ್ಲ ಸರ್. ಸರ್ ಪಾಪ ಇವನೇ ಎಲ್ಲ ಕೆಲಸ ಮಾಡಿ ನನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತಾರೆ ಸರ್. ಹೌದಲ್ಲ, ಚೂರು ಹುಷಾರಿಲ್ಲ. ಬಾಡಿಗೆ ಕೊಡ್ರ. ಏನ್ ಹೆದರ್ಸ್ತೀರೇನ್ರಿ ನಮ್ನ? ಎಷ್ಟ್ರಿ ಬಾಡಿಗೆ? 5,000. 5,000 ಅಷ್ಟೇ ತಾನೆ? ದುಡ್ಡಿಲ್ಲ, ಒಳಗಡೆ ಇರೋ ಸಾಮಾನ್ ತಂದು ಹೊರಗೆ ಹಾಕ್ರಿ. ಒಳಗಡೆ ಯಾವ ಸಾಮಾನು ಇಲ್ಲ ಕಣಲೆ. ಅದಕ್ಕೆ ಹೇಳಿದ್ದಲೇ. ನೀವು ಬಾಡಿಗೆ ಕೊಟ್ಟಿಲ್ಲ. ಆ ರೂಮಲ್ಲಿ ಹುಡುಗಿರು ಇದ್ದಾರ. ಜೊಲ್ಲು ಅವ್ರ ಮನೇಲಿದೆ ಕಲ್ಲು. ಬರ ಈ ಕಡೆ. ಅವರು ಬಾಡಿಗೆ ಕೊಟ್ಟಿಲ್ಲ ಅಂತಂದ್ರೆ ಕೇಳ್ರಿ, ಬಾಯಿ ಬಿಟ್ಟು ಕೇಳೋ. ಕಂಟ್ರೋಲ್ ಯುವರ್ ಸೆಲ್ಫ್. 30 ವರ್ಷ ಆಯ್ತು, ಏನ್ ಕಂಟ್ರೋಲ್ ಮಾಡೋಣ? ಏನ್ರಿ ಹುಡುಗಿರು ಬಾಡಿಗೆ ಕೊಟ್ಟಿಲ್ವಾ? ಹುಡುಗಿರು ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಕರೀರಿ ಆಚೆ. ನಮಗೊಂದ್ ನ್ಯಾಯ, ಅವ್ರಿಗೊಂದ್ ನ್ಯಾಯನ. ನ್ಯಾಯ ಅಂದ್ರೆ ನ್ಯಾಯ, ಚಿಲ್ಲರ್ ನ್ಯಾಯ. ಕರ್ರಿ ಅವ್ರನ್ನ ಆ ಕಡೆಗೆ. ಹಲೋ ಮೇಡಮ್, ಬೇಬ್ಸ್, ಗರ್ಲ್ಸ್, ಹಲೋ. ನೀ ಕರಿಯೋ ಅಂದ ತಕ್ಷಣ ಕರಿಯೋಕೆ ಅವ್ರೇನು ಹಪ್ಪಳ ಏನ?
ನಾ ಕರಿತೀನಿ ನೋಡಿಗ. ಹುಳ್ಳಿ ಮಳ್ಳಿ ಬನ್ನಿ ಆಚೆ. ಹಾಯ್ ಅಂಕಲ್. ಹಲೋ ಅಂಕಲ್. ಬಾಡ್ಗೆ ಕೊಡಿ. ಸೆಂಟು ಸರಿ ಇಲ್ಲ ಸರ್, ಕೆಳಗಡೆ ಹಾಕಿದೀನಿ. ಯಾಕಮ್ಮ ಅಳ್ತಿದ್ದೀರಾ? ಅಂಕಲ್ ಬಾಡಿಗೆ ಕೊಡಕ್ ನಮ್ಮ ಹತ್ರ ದುಡ್ಡು ಇಲ್ಲ ಅಂಕಲ್. ಬಾಡಿಗೆ ಕೊಡೋದಿರ್ಲಿ, ಕಾಲೇಜ್ ಫೀಸ್ ಕಟ್ಟಕ್ಕೂ ದುಡ್ಡು ಇಲ್ಲ ಅಂಕಲ್. ಕಣ್ಣೀರ್ ಒರೆಸ್ಕೊಳ್ರಮ್ಮ. ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಗ್ ಶೋಭಾ ಬರಲ್ಲ, ಶೋಭೆ ಬರಲ್ಲ. ಎಷ್ಟು ಕೊಡ್ಬೇಕಮ್ಮ? 5,000 ಅಂಕಲ್. ಅದ್ ಬರೀ ಟಿಕೆಟ್ ಗಾಯ್ತು ಕಣೆ, ಸ್ನಾಕ್ಸ್ಗೂ ಕೇಳು. ಅಂಕಲ್ 5,000 ಬರೀ ಹಾಲ್ ಟಿಕೆಟ್ ಗಾಯ್ತು ಅಂಕಲ್. ಎಕ್ಸಾಮ್ ಹಾಲಲ್ಲಿ ಕೂರಕ್ಕೆ ಇನ್ನೂ 15,000 ಬೇಕು. 20,000 ತಗೊಳಮ್ಮ. ನಿನ್ ಜೊತೆ ನಿಮ್ ಟೀಚರ್ಗೆ ಕರ್ಕೊಂಡ್ ಬಾ, ಇಲ್ಲೇ ಕುಂತ ಎಕ್ಸಾಮ್ ಬರೀರಿ. ನೀವು ಎಷ್ಟೊಂದು ಬಡವರು ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹೇಗ್ ಗೊತ್ತಾಯ್ತು ಅಂಕಲ್? ನೀವು ಹರಿದಿರೋ ಬಟ್ಟೆ ಹಾಕೊಂಡಿದ್ದೀರಲ್ಲ, ಅದನ್ನ ನೋಡಿ ಗೊತ್ತಾಯ್ತು. ಅಂಕಲ್ ಅಂಕಲ್ ಸಮಾಧಾನ ಮಾಡಿ, ಸಮಾಧಾನ ಮಾಡವರು. ನಾನು ಬಡವ. ಬಾಡಿಗೆ ಕೊಟ್ರು? ಬಾಡಿಗೆ ಇಲ್ಲ, ಬೇಕಾದ್ರೆ ಒಳಗಿರೋ ಸಾಮಾನ್ ತಂದು ಹೊರಗಾಕ್ರಿ. ಒಳಗಡೆ ಎಲ್ಲ ಸಾಮಾನು ಇದೆ. ಸಮಾಧಾನ ಮಾಡ್ತೀನಿ. ಹೋಗಿ ಇವನಿಂದ ಒಂದು ಪ್ಯಾಂಟ್ ಹರ್ಕೊಂಡ್ಬಿಟ್ನಲ್ಲ ನಾನು. ಸಿಂಪಲ್ ಕಣ, ವೆಲ್ಕ್ರೋ ಹಾಕಿದ್ದಾರೆ, ಹಿಂಗ್ ಹಚ್ಕೋಬೇಕಷ್ಟೇ. ಹೌದಾ? ಸೀದಾ ಅಷ್ಟೇ ಆಗ್ಲಿಲ್ಲ ನನಗೆ. ಬಾ 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 ಜಾಣ. ಹೋಗೋಣ ಮಜ್ಜಿಗ? ಹೋಗೋಣ. ಬಾಬಾ ಒಳಗೆ. ಮಾನ್ಸ, ನಂದೊಂದು ಖರ್ಚಿಫ್ ಇದೆ, ಒಗ್ದಾಕ್ಬಿಡು ಆಯ್ತಾ? ಚಿಲ್ಲರ್ ಸ್ವಲ್ಪ ಒಳಿಕ್ ಹೋಗ್ತೀಯಾ? ಹೋಗಬೇಕು. ಹೋಗ್ತೀನಿ. ಜಗ ಏನ ಅದೇನದು ವಿಡಿಯೋ ಆನ್ ಅಲ್ಲೇ ಇದೆ, ಸೌಂಡ್ ಒಂಥರ ಕೇಳಿಸುತ್ತಪ್ಪ. ಯಾವ ವಿಡಿಯೋ ಮಗ? ಸುಸು, ನನ್ ಬಟ್ಟೆ ಅಯನ್ ಮಾಡಿಡೆ. ಹೊಲ್ಗಿಲ್ ತಗೊಂಡು ಹೊರಬಿಡ್ತಾನೆ ಅಷ್ಟೇ. ಇವಾಗ ಕುರಿ ಬರ್ಡೇ ಅನ್ನೋದು ನೋಡಲ್ಲ, ಮತ್ತೆ PCR ಕೊಡ್ತೀನಿ. ಮತ್ತೆ ಏನ್ ಸರ್ ಮಾತಾಗಿ ಹುಡುಗರು ಇರೋದೇ ತಪ್ಪ. ಬರ್ತಾರೆ ಎಲ್ಲ ಹುಡುಗಿರು ಚಿಲ್ಲರ್ಗೆ ಲೈನ್ ಹೊಡಿತಾರೆ. ಯಾಕೆ ಪ್ರಪಂಚದಲ್ಲಿ ನನ್ ಬಿಟ್ರೆ ಸುಂದರವಾಗಿರೋ ಹುಡುಗರು ಯಾರು ಇಲ್ವಾ? ಯಾಕಷ್ಟು ಲೈನ್ ಹೊಡಿತೀನಿ? ನೋಡಿ ನೋಡಿ ಹೆಂಗ್ ನುಂಗೋ ತರ ನೋಡ್ತಿದ್ದಾಳೆ. ಅಪ್ಪ ಚೀಲ ಕಾಪಾಡ್ಕೊಂಡ್ರೆ ಸಾಕು. ಸುಸು ಸುಸು ಬೇಗ ಬಾರೆ. ಏನೇ ಸುಸು, ನನಗೆ ಪಕ್ಕದ ಮನೆ ಹುಡುಗನ ಮೇಲೆ ಲವ್ ಆಗೋಯ್ತು ಕಣೆ. ಅಯ್ಯಯ್ಯೋ, ಪಕ್ಕದ ಮನೆ ಹುಡುಗನ ಜೊತೆ ನಂಗೂ ಲವ್ ಆಗೋಗಿದೆ. ನಿನಗೂ ಲವ್ ಆಯ್ತಾ? ಯಾರೇ ಅವನು? ಈ ಜೊಲ್ ನನ್ ಮಗನಾ? ಆ ಜೊಲ್ಗೆ ಕಣೆ ಈ ಹಾರ್ಟ್ ಥ್ರಿಲ್ ಆಗಿದ್ದು. ಅದ್ ಸರಿ, ಅವ್ನು ನಿನಗ್ ಬಿದ್ದಿದ್ದಾನ? 2 ವರ್ಷದ ಹಿಂದೆ ಒಂದು ಆಯಿಲ್ ಮಸಾಜ್ಗೆ ಬಿದ್ದೋಗ್ಬಿಟ್ಟಿದ್ದ. ನಮ್ಗೆ ಬರ್ತಿಲ್ವಾ? ವೇಟ್. ಜಗ ಇವ್ ಬಂದೆ. ಬಾಯ್ ಬಾಯ್. ನನ್ನ ಹುಡುಗ ಹಿಂಗಲ್ಲ ಬಿಡು. ಹೀಸ್ ಅ ಬ್ರ್ಯಾಂಡ್. ಈ ಮನ್ಮಥನು ಸ್ಟುಡಿಯೋ ತುಂಬಾ ಹೆಣ್ಣಾಯಿ ಕಾಡ್ ಜಾಸ್ತಿ ಆಗ್ಬಿಟ್ಟವೆ. ಹಾ ಮಾತಾಡ್ ಮಗ ಮಾತಾಡ. ಈ ತೂತ್ ಬಿದ್ದಿರೋ ಮುಖ ನೀನ್ ಲವ್ ಮಾಡ್ತಿದ್ಯಾ? ಹೂ ಕಣೆ, ಎಲ್ಲ ಹುಡುಗಿರು ದರ್ಶನ್ ತರ ಇರೋರ್ನ, ಸುದೀಪ್ ತರ ಇರೋರ್ನ ಇಷ್ಟಪಡ್ತಾರೆ. ಪಾಪ ಕಣೆ, ಇಂಥವ್ರನ್ನ ಯಾರು ಇಷ್ಟಪಡ್ತಾರೆ ಹೇಳು? ಹಾಯ್ 375. ಏನದು? ಬೆಳಿಗ್ಗೆಯಿಂದ ನನ್ಗೆ ಹಾಯ್ ಹೇಳಿರೋ ಹುಡುಗಿರ್ ಲಿಸ್ಟ್. ಎಲ್ಲ ಬರ್ತಾರೆ ಚಿಲ್ಲರ್ ಹಾಯ್ ಚಿಲ್ಲರ್ ಹಾಯ್ ಚಿಲ್ಲರ್ ಹಾಯ್.
ಬೇರೆ ಗಂಡಸರು ಸಿಗ್ತಾ ಇಲ್ವಾ ನಿಮ್ಗೆ? ಇವ್ರು ಬರ್ತಾರೆ, ಡ್ಯೂಟಿ ಮಾಡೋದ್ ಬಿಡ್ತಾರೆ, ನನಗೆ ಹಾಯ್ ಹೇಳ್ತಾರೆ. ಏನ್ ರಿಪ್ಲೈ ಮಾಡ್ಲಿ? ಈ ಹುಡುಗಿರು ಪ್ರಾಕ್ಟೀಸ್ ಅಂತೂ ಮಾಡಲ್ಲ, ಬರೀ ನನ್ನೇ ನೋಡ್ತಾ ಇರ್ತಾರೆ. ಮೇಡಮ್ ಅಂತೂ ಬಂದಿದ್ದಾರೆ ಬರೀ ನನ್ನೇ ನೋಡ್ತಾ ಇದ್ದಾರೆ. ಅವಾಗ್ಲಿಂದ ನೋಡ್ತಾ ಇದ್ದಾರೆ. ಈ ರಚಿತಾ ಮೇಡಮ್ ಕೂಡ ಅಷ್ಟೇ, ಬೇರೆ ಯಾರು ಆಕ್ಟಿಂಗ್ ನೋಡ್ತಾ ಇಲ್ಲ, ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿನ್ನ ನೋಡ್ತಾನೆ ಇಲ್ಲ, ಅಲ್ಲಿ ನೋಡ್ತಿರೋದು ನಾನು. ಅಲ್ಲಿಂದ ಇಲ್ಲಿಗೆಲ್ಲ ಲುಕ್ ಚೇಂಜ್ ಆಗ್ತಾ ಇದೆ. ಇನ್ನೊಂದು ಮಾತಾಡಿದ್ರು ಹೊಡ್ಬಿಡ್ತೀನಿ ನಿಂಗೆ. ಜಗ ಬಂದೆ ಕಣ. ಅರ್ಥ ಆಯ್ತು ಬಿಡು ಅವನ್ಗೆ. ಹಲೋ ಸುಂದ್ರಿ ನೋಡಕೊಳ್ಳೆ ಅನ್ನ ಬಸಿ ಒಂದ್ರಿ ಇದ್ದಂಗಿದ್ಯಾ ಸುಂದ್ರಿ ಅಂತ ಸುಂದ್ರಿ ಹೋಗಿ ಒಳಿಕೆ. ಅದು 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 ಅದಲ್ಲ ನೀವು ನಂಬರ್ ಕೊಡಿ. ಫೋನ್ ತಗೊಬಿಡಿ. ಫೋನ್ ಹೆಂಗ್ರಿ ಮಾಡ್ತೀರಾ? ನಿಮ್ ಫೋನಲ್ಲಿ ಮಾಡ್ತೀನಿ. ಫೋನ್ ಮಾಡಿ. ಫೋನ್ ಬರೀ ಫೋನ್ ಮಾಡಲ್ಲ, ವಿಡಿಯೋ ಕಾಲ್ ಮಾತ್ರ ಮಾಡಿ. ಏ ಜಗ, ಏನ್ ನೋಡ್ ಸೌಂಡ್ ಅದು ಕೇಳ. ಏ ಬಸ್ರಿ ಹಂದಿ, ಯಾಕೆ ಅಡ್ಡ ಬರ್ತೀಯ? ಅದು ಏನದು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಿಮ್ ರೂಮಲ್ಲಿ ಯಾರ್ಯಾರು ಇದೀರಾ? ಯಾರು ಇಲ್ಲ. ಏಯ್, ನಾನ್ ಬರಲ್ಲ. ಅಲ್ಲ, ನಾನು ನನ್ ಫ್ರೆಂಡ್ ಇಬ್ರೇ ಇರೋದು ಅಂದೆ. ಹೌದಾ? ನೀವಿಬ್ರೇ ಮಾತಾಡ್ಕೊ ಹೋಗಿ. ಅಯ್ಯೋ ಅದಲ್ಲ ರೀ, ನಿಮ್ ಹತ್ರ ಮಾತಾಡ್ಬೇಕು. ನಿಮ್ ಮೊಬೈಲ್ ನಂಬರ್ ಕೊಡ್ತೀರಾ? ಕೊಡಲ್ಲ. ಯಾಕೆ? ನೋಡಿ, ಪ್ರಪಂಚದಲ್ಲಿ 2 ತರ ಹುಡುಗರು ಇರ್ತಾರೆ. ಒಂದು ಲ್ಯಾಗ್ ಮಂಜನ್ ತರ, ಓ. ಹುಡುಗಿರ್ ನಂಬರ್ ಕೇಳಿದ ಮೇಲೆ ಕೊಡೋರು. ಇನ್ನೊಂದು ಕಾರ್ತಿಕ್ ತರ, ಹುಡುಗಿರ್ ಕೇಳಕ್ಕಿಂತ ಮುಂಚೆನೆ ನಂಬರ್ ಕೊಡೋರು. ನೀವ್ ಯಾವ ತರ? ನಾವು 3rd ಕ್ಲಾಸ್, ನಾವ್ ಯಾರಿಗೂ ನಂಬರೇ ಕೊಡೋದಿಲ್ಲ. ನನ್ ಸಲುವಾಗಿ ಹೊಡೆದಾಟ ಆಗ್ಬೇಕು, ಹುಡುಗಿರ್ ಜಡೆ ಕಿತ್ತಾಡ್ಕೊಂಡು ಹೊಡೆದಾಡ್ಬೇಕು, 4ನೇ ಮಹಾಯುದ್ಧ ಆಗ್ಬೇಕು, ಆವಾಗ್ಲೇ ಈ ಬ್ರ್ಯಾಂಡ್ ನಂಬರ್ ಕೊಡೋದು. ಯಾರು ಹೊಡಿತಾ ಇದೀಯಾ? ನಂಬರ್ ಕೊಡೋ. ನಾ ಬ್ರ್ಯಾಂಡ್ ಅಮ್ಮ. ನಂಬರ್ ಕೊಡೋ. ಯಾರು ಹೊಡಿತಾ ಇದೀಯ ನೀನು? ಏ ಮಾಂಸ, ಯಾರದು ಕಿರ್ಚ್ತಾ ಇರೋದು? ಸುಸು, ಈ ಪಕ್ಕದ ಮನೆ ಹುಡುಗ ನನ್ನನ್ನು ಹಿಡ್ಕೊಂಡಿದ್ದಾನ ಕಡೆ, ಬಂದ್ ಕಾಪಾಡಿ. ಅವಳ ಮೇಲೆ ಬೀಳ್ತೀಯನೋ? ನೋಡಿ ಏನ್ ನಡೀತಾ ಇದೆ ಇಲ್ಲಿ? ಅಂಕಲ್, ಅಂಕಲ್ ಏನ್ ಗೊತ್ತಾ ಅಂಕಲ್, ಅವನು ಇವಳು ಕೈ ಹಿಡ್ದು ಎಳಿತಾನೆ ಅಂಕಲ್. ಹೌದೇನೋ? ಹೆಣ್ಣು ಅಂದ್ರೆ ಏನು ಅಂತ ಅನ್ಕೊಂಡಿದೀಯೋ? ಕೇಳಿ ಅಂಕಲ್, ನಾನು ಅವಳನ್ನ ಎಳ್ದಿಲ್ಲ, ಅವಳೇ ನನ್ನ ಹಿಡಿದು ಎಳಿತಾ ಇದ್ದಾಳೆ. ಹೆಣ್ಣು ಅಂದ್ರೆ ಏನು ಅಂತ ಅನ್ಕೊಂಡಿದೀಯಾ? ಅವಳ ಹಿಂದೆ ಯಾರು ಇಲ್ಲ ಅಂತ ಅನ್ಕೊಂಡಿದೀಯನೋ? ಯಾರು ಇಲ್ಲ ಅಂಕಲ್. ನನ್ನ ಸ್ವಂತ ಹೆಂಡತಿಗೆ ಏನಾದ್ರೂ ತೊಂದ್ರೆ ಆದ್ರೆ ಡಾಕ್ಟರ್ ಬರ್ತಾರೆ. ಹೆಣ್ಣು ಕುಲಕ್ಕೆ ತೊಂದ್ರೆ ಆದ್ರೆ ಯಾರು ಬರ್ತಾರೆ ಸರ್? ಬರ್ತಾರೆ ಸರ್. ಯಾರು ಸರ್? ಬರ್ತಾರಯ್ಯ. ಅದೇ ಯಾರು ಬರ್ತಾರೆ ಸರ್? ನಾನೇ ಬರ್ತೀನಿ. ಹೆಣ್ಮಕ್ಳಿಂದ ಅಲ್ಲಿಯೋ ನಿಮ್ಮಂತವ್ರಿಗೆ ಚಪ್ಪಲಿ ತಗೊಂಡು ಹೊಡಿತೀನಿ. ಹೆಣ್ಮಕ್ಳಿಂದ ಯಾಕಪ್ಪ ಅಲ್ಲಿದೆ, ಯಾಕಪ್ಪ ಹಿಂದೆ ಸುತ್ತಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ನರಳಿ ಸಾಯ್ಬೇಕು. ಇದು ಅಂಕಲ್, ಸುಳ್ಳು ಹೇಳ್ತಿದ್ದಾಳ ಅವಳು. ಅವಳೇ ನನ್ ಬ್ಯೂಟಿಗೆ ಬಿದ್ದಿರೋದು. ನಿನ್ ಬ್ಯೂಟಿ ನೋಡಿ ನಾನೇ ಮೂರ್ಛೆ ಬಿದ್ದಿದ್ದೆ. ಏನ್ ತ್ರಿಪುರ ಸುಂದ್ರ ಮೇಲಿಂದ ಉದುರು ಬಿಟ್ಟಿದ್ದಾನೆ. ಏ ಕುಳ್ಳಿ ಡುಮ್ಮಿ, ಇಡ್ಲಿ ಅಲ್ಲ ದೋಸೆ, ಯಾವ್ದೋ ಒಂದು. ನೀವ್ ನಂಬಲ್ವಲ್ಲ, ನನ್ ಫ್ರೆಂಡ್ ಕರಿತೀನಿ. ಜೊಲ್ಲು ಏನ್ ಡಾರ್ಲಿಂಗ್? ಏನ್ ಸರ್ ಇದು? ಎಲ್ಲ ಕಡೆ ಜೊಲ್ಲೆ ಬಿದ್ದಿದೆ ಕಣ. ಅಯ್ಯ ನೀನ್ ಚಿನ್ನು, ಏನಾಯ್ತು ಡಾರ್ಲಿಂಗ್? ಹೆಂಗ್ ಗೊತ್ತಾ? ಅದು ನೀನೆ ಅವ್ನ್ ಕೂದಲು ಹಿಡಿದ ತಕ್ಷಣ ಯಾವ ಸ್ಕಿಟ್ಟಲ್ಲೂ ಇಲ್ದೇ ಇರೋ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಏ ನಾಯಿ, ನಾನು ಕಣು ಕರೆದಿದ್ದು. ಏನು ಕರ್ದೆ? ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ, ಸಮಾಜದಲ್ಲಿ ಒಳ್ಳೆ ಹೆಸರಿರ್ತಕ್ಕಂತ ಚಿಲ್ಲರು ಈ ಗಣತಿ ಮಿಕ್ಕಂಡ್ ನಿಂತ್ಕೊ. ಏನು ಕರ್ದೆ ಹೇಳು? ನಾನು ಅವಳು ಕೈ ಹಿಡ್ದು ಎಳೆದಂತ ಕಣೋ. ಎಳೆಯಕ್ಕಾಗುತ್ತೆ ನಮ್ಮ ಸರ್, ಸ್ವಲ್ಪ ಇಲ್ಲಿ ಇಟ್ಕೊ. ಸರ್, ಅವ್ನು ನಿಜವಾಗ್ಲೂ ನನ್ ಕೈ ಹಿಡ್ದು ಹೇಳ್ತಾ ಸರ್. ಹೌದಾ? ನನ್ನ ಮಗನೇ, ಹುಡುಗಿ ಕೈ ಹಿಡಿದು ಎಳಿತೇನೋ? ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಧಾನ ಸ್ಥಾನವನ್ನ ಕೊಟ್ಟಿದ್ದಾವೆ. ಅವ್ರನ್ನ ನೋಡಿದಾಗ ನಮ್ಮ ಮನಸ್ಸಲ್ಲಿ ಏನ್ ಅನಿಸ್ಬೇಕು ಗೊತ್ತಾ? ಏನ್ ಅನಿಸ್ಬೇಕು?
ಅಲ್ಲ ಆಮೇಲೆ ಮಾಡ್ತೀನಿ ಹಂಗನ್ಸ್ಬೇಕೇನೋ ನೀನ್ ನನ್ ಫ್ರೆಂಡ್ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದೆ ಕಣ. ಅಂದ್ರೆ ನನ್ ಮಾತ್ ನಂಬಲ್ವೇನೋ? ನಂಬಲ್ಲ. ಹೇಯ್, ಜೊಲ್ಲು ಜೊಲ್ಲು ಅಂತ ನಾನು ಹಲ್ಲಿಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ನಿನಗೆ ಕೊಟ್ಟಿದ್ನಲ್ಲೋ. ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದೀಯಾ? ಹೇಳ್ತೀನಿ, ನೀವು ಒಳಗಡೆ ಹೋಗಿ ಸರ್. ಮೊದ್ಲು ಬಾಡಿಗೆ ಕೊಡ್ರು. ಬಾಡಿಗೆ ಇಲ್ಲ ರೀ, ಬೇಕಾದ್ರೆ ಒಳಗಿರೋ ಸಾಮಾನ್ ತಂದು ಹೊರಗೆ ಹಾಕ್ರಿ. ಸಾಮಾನು ಹೊರಗೆ ಹಾಕಲ್ಲ. ನಿಮ್ಗೆಲ್ರಿಗೂ ಒಂದು ಪನಿಷ್ಮೆಂಟ್ ಕೊಡ್ತೀನಿ. ಏನು? ನೀವ್ ಯಾರು ಬಾಡಿಗೆ ಕೊಟ್ಟಿಲ್ಲ, ಅದಕ್ಕೆ ಮನೆ ಒಳಗೆ ಎಂಟ್ರಿ ಇಲ್ಲ. ಎಲ್ಲರೂ ಇಲ್ಲೇ ಮಲ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಾ ಬಾಡಿಗೆ ಇಸ್ಕೊಂಡಿಲ್ವಲ್ಲ, ಅದಕ್ಕೆ ನಾನು ಇಲ್ಲೇ ಮಲಗ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್, GNSD. ಅಂಕಲ್ ಮಲ್ಕೊಳ್ಳಿ ಅಂಕಲ್. ನಾ ಮಲಗಿ ಆಯ್ತು. ಮಗ ಮಲ್ಕಂಡ ಮಲಗಬೇಕಿತ್ತ? ಮಲಗಿದೀನಿ ಅನ್ಕೊಂಡು ಹೋಗಪ್ಪ. ಥ್ಯಾಂಕ್ ಯು. ಹಲೋ, ನೀವ್ಯಾಕ್ ಬಂದ್ರಿ? ಅದು ಬಂದಿದ್ದು ಒಳ್ಳೇದಾಯ್ತು ಬಿಡಿ. ಪರವಾಗಿಲ್ಲ, ಬನ್ನಿ ಮತ್ತೆ. ನೀವ್ ಎಲ್ ಮಲ್ಕೊಳ್ಳಿ, ನಾನು ಎದ್ದೋಗ್ತೀನಿ. ಇಲ್ಲಿ ಒಂದು ಕಾ. ಹೇ ಕ್ಯಾ ಬೋಲ್ತಿ ತುಮ್? ಹೇ ಕ್ಯಾ ಮೈ ಬೋಲೂ? ಸುನಾ ಅಧಿಕ ಖಂಡಾಲ. ಪ್ಲೀಸ್ ಕಡೆ, ಯಾವತ್ತು ಒಂದ್ಸಲ ರಾತ್ರಿ ಹೊತ್ತು ಹಿಂಗೆ ಆಗಿಲ್ಲ ನನಗೆ. ಪ್ಲೀಸ್, ನಾನು ಅಂತವ್ರೆಲ್ಲ ಬಿಟ್ಬಿಡಪ್ಪ. ನಾನು ನಿನ್ನ ಹತ್ರ ಮಾತಾಡ್ಬೇಕು ಕಣೋ, ನೀನಂದ್ರೆ ತುಂಬಾ ಇಷ್ಟ. ರಾತ್ರಿ ಬೇಡ ಕಣೆ. ಒಳ್ಳೆ ಟೈಮು, ರೆಡ್ ಹ್ಯಾಂಡಾಗಿ ಸಿಕ್ಕಾಕತ್ತಾಳೆ. ಬಿಗಿಯಾಗಿ ಹಿಡ್ಕೋ. ಅಯ್ಯೋ, ರಾತ್ರಿ ಹೊತ್ತಲ್ಲಿ ಚಿಲ್ಲರ್ ಮಾನ ಮರ್ಯಾದೆ ಹೋಗ್ತಾ ಇದೆ. ಯಾರು ಗಂಡಸ್ರಿಲ್ವೇನೋ ಕಾಪಾಡಕ್ಕೆ? ನೋಡು ಮಗ್ಳಿ. ಏನಮ್ಮ ಇದು? ಯಾಕ ಮಾಡ್ತಿದೀಯಾ? ಅಂಕಲ್ ನೋಡಿ ಅಂಕಲ್, ನನ್ ಪಾಡಿಗೆ ನಾನು ಅಲ್ಲಿ ಮಲಗಿದ್ದೆ. ಮಗು ತರ ಇರೋ ನನ್ನನ್ನ ಎತ್ಕೊಂಡ್ ಬಂದು ಇಲ್ಲಿ ಮಲಗಿಸಿದಾನೆ. ಹೆಣ್ಣು ಅಂದ್ರೆ ಏನು ಅಂತ ಅನ್ಕೊಂಡಿದೀಯಾ? ಕೇಳಿ ಅಂಕಲ್, ನಾನು ಅವಳನ್ನ ಎತ್ಕೊಂಡ್ ಬಂದೆ ಅಂದ್ರೆ ನಂಬ್ತೀಯನೋ? ನಂಬ್ತೀನಿ ಕಣಯ್ಯ. ಲಾಸ್ಟ್ ಟೈಮ್ ನಾನೇ ಎತ್ಕೊಂಡೋಗಿದ್ದೆ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯಾ? ಇವಳು ಅನ್ಕೊಂಡಿದ್ದೀನಿ. ಹೆಣ್ಣು ಅಂದ್ರೆ ಏನು ಅನ್ಕೊಂಡಿದ್ಯಾ? ನನ್ನ ಮಾತಿಗೆ ಬೆಲೆನೇ ಇಲ್ವೇನೋ? ಏನೋ ಬೆಲೆ ನನ್ನ ಮಗನೇ. ಇವಳು ಕರ್ಕೊಂಡ್ಬಂದು ಇಲ್ಲಿ ಮಲಗಿಸ್ತೆ ಸರಿ, ನನ್ನೇನ್ ಎತ್ಕೊಂಡು ಹೋಗಿ ಅಲ್ಲೇ ಮಲಗಿಸ್ತೆ. ನಾನಲ್ಲಿ ಮಲಗಿಸಿದ್ದ ಒಂದ್ ನೀತಿ ನ್ಯಾಯ ಬೇಡವನೋ ನಿನಗೆ? ನನ್ ಬಾಡಿಗೆ ಕೊಡ್ರ. ಬಾಡಿಗೆ ಇಲ್ಲ, ಬೇಕಾದ್ರೆ ಒಳಗಿರೋ ಸಾಮಾನ್ ತಂದು ಹೊರಗೆ ಹಾಕ್ರೆ. ಒಳಗಡೆ ಯಾವ ಸಾಮಾನು ಇಲ್ಲ. ಹೋಗಿ ನಾ ಹೇಳ್ತೀನಿ, ಹೋಗಿ. ಹೊಡಿಕೆ, ನೀನು ನನ್ನ ಫ್ರೆಂಡು. ನಾನ್ ಬರ ಇಲ್ಲಿ. ಏನೋ ನೀ ನನ್ನ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನನ್ನ ಮಗನೇ ಚೊಲ್ಲು. ಹಾಯ್ ಚಿಲ್ಲರ್ ಬೇಬಿ. ಮಕ್ಕ ಸೇರ್ಸ್ಕೊಂಡು ಬಿಡ್ತೇನೆ ಬೇಬಿ ಗೀಬಿ ಅಂದ್ರೆ. ಚಿಲ್ಲರ್, ನಾನು ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ, ನೀನ್ ಯಾಕೋ ನನ್ನ ಪ್ರೀತಿ ಮಾಡ್ತಿಲ್ಲ? ಪ್ರಪಂಚದಲ್ಲಿ ನಿಂಗೆ ಬೇರೆ ಗಂಡಸರೇ ಕಾಣ್ತಾ ಇಲ್ವಾ? ಇಲ್ಲ ಕಣೋ, ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಐ ಡೋಂಟ್ ಮಸ್ಟ್ ಲವ್ ಯು ಟು. ನೀನ್ ಲವ್ ಮಾಡೋವರೆಗೂ ನಾನ್ ಈ ತರ ಡವ್ ಮಾಡ್ತಾನೆ ಇರ್ತೀನಿ. ಲವ್ ಮಾಡಿದ್ರೆ ಈ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತಾ? ಆಫ್ ಕೋರ್ಸ್. ರಿಯಲಿ? Yes. ಹಾಗಾದ್ರೆ ಐ ಲವ್ ಯು. ನಿಜವಾಗ್ಲೂ? ರಿಯಲಿ? ಐ ಲವ್ ಯು ಟು ಚಿಲ್ಲರ್. ಚಿಲ್ಲರ್, ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ಅಂತೂ ಇಂತೂ ನೀನ್ ನನ್ ಪ್ರೀತಿ ಒಪ್ಕೊಂಡ್ಯಲ್ಲ, ಇದೇ ಖುಷಿಗೆ ಏನಾದ್ರೂ ಆಟ ಆಡೋಣವಾ? ಅಪ್ಪ ಅಮ್ಮನ ಆಟ ಆಡೋಣ? ಬೇಡ ಕಣೆ, ನೀನ್ ಹೆಂಗೋ ನನ್ ಮನಸ್ ಕದ್ದೆ ಕಳ್ಳಿ ಅಲ್ವಾ? ಹೌದು. ಅದಕ್ಕೆ ಕಳ್ಳ ಪೊಲೀಸ್ ಆಟ ಆಡೋಣ. ನೀ ಕಳ್ಳಿಯಾಗಿ ರೂಮಲ್ಲಿ ಬಚ್ಚಿಟ್ಕೋ. ನಾನ್ ನಿನ್ ಹೃದಯದಲ್ಲೇ ಬಚ್ಚಿಟ್ಕೊಂಡಿದ್ದೀನಲ್ಲೋ. ಒಂದೊಂದ್ಸಲ ಸ್ಕ್ರಿಪ್ಟ್ ಅಲ್ಲಿರೋ ಡೈಲಾಗ್ ಹೇಳಕ್ಕೆ ತತ್ತೆ ಮಾಡ್ತೀಯ, ಓನ್ ಆಗಿ ಹಾಕಿರೋ ಡೈಲಾಗ್ ಮಾತ್ರ ಎಷ್ಟು ಚೆನ್ನಾಗಿ ಹೇಳ್ತೀಯಲ್ಲ. ಕಳ್ಳಿ ಹೋಗಿ ಬಚ್ಚಿಟ್ಕೋ. ಓಕೆ. ಈಗ ನೋಡಿ ರೆಡ್ ಹ್ಯಾಂಡಾಗಿ ಹೆಂಗ್ ಸಿಕ್ಕಾಕತ್ತಾಳೆ ಅಂತ. ಅಯ್ಯೋ, ಚಿಲ್ಲರ್ ಮಾನ ಮರ್ಯಾದೆ ಹೋಗ್ತಾ ಇದೆ, ಬಂದ್ ಕಾಪಾಡ್ರೋ ಯಪ್ಪ. ಎಲ್ಲೋಯ್ತು? ಇಲ್ಲೇ ಕಣೋ. ಇಷ್ಟ್ ದಿನ ನನ್ ಮಾತ್ ನಂಬ್ಲಿಲ್ವಲ್ಲ. ಬೆಡ್ರೂಮ್ ಅಲ್ಲಿ ನಾನು ಒಬ್ಳೇ ಇರ್ತೀನಿ, ನೀ ಬಾ ಅಂತ ಕರೆದು ನನ್ ಬೆಡ್ರೂಮ್ಗೆ ನುಗ್ಗಿದಾಳ್ ನೋಡ್ರೋ. ಬಾಗಿಲು ತೆಗಿರೋ. ಏನಾಯ್ತಮ್ಮ? ನಿನಗ್ ದಮ್ಮಿದ್ರೆ ಬಾಯಿಂದ ಮಾತಾಡು. ಏನಾಯ್ತೆ? ನೀರ್ ತಗೊಂಬನ್ನಿ, ನೀರ್ ತಗೊಂಬನ್ನಿ ಬೇಗ. ನೀರು
ನಾನು ಅವನ್ನ ಪ್ರೀತಿ ಮಾಡಿಲ್ಲ ಅಂತ ನನ್ನ ಅವ್ನ ರೂಮಲ್ಲಿ ಕಟ್ಟೋಕಿದ್ದಾನ ಅಂಕಲ್. ಒಳಗೆ ಹೋಗಿ ಸರ್ ಪ್ಲೀಸ್, ದಯವಿಟ್ಟು ಹೋಗ್ರಮ್ಮ ಒಳಗೆ. ಎಲ್ಲೋ ಇವನು ನಾಯಿ. ಸುಸು ಸುಸು ಏನಾ ಏನ ಏನ್ ಹೇಳಲೆ? ನಮ್ಮ ಮನೇಲಿ ಮದ್ವೆಗೆ ಒಪ್ಕೊಬಿಟ್ರು ಸುಸು. ಹೌದಾ? ಕಂಗ್ರಾಚುಲೇಷನ್ಸ್ ಕಣೋ. ನನ್ನ ಮದ್ವೆ ಕರಿತೀನಿ, ಮಿಸ್ ಮಾಡ್ದವಾ? ಅಂದ್ರೆ ನೀನು ನಮ್ಮಪ್ಪ ನನಗೆ ಒಳ್ಳೆ ಹುಡುಗನ ಹುಡುಕಿದಾರ ಕಣೋ. ಅಂದ್ರೆ ನೀ ನನಗ್ ಮದ್ವೆ ಆಗಲ್ವಾ? ಕೊಳ್ಳಿ ಮಿಂಟಿ ಲೇ, ನೀನು ಈ ತರ ಬಗನಿಗೆ ಊಟ ಇಡ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ದಿನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದೊಂದು ಫೋಟೋ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ನಿಮ್ಮ ಅಪ್ಪ ನೋಡ್ಲಿ ಅಂತ. ಇದಕ್ಕೆ ಯಾಕೆ ಇಲ್ಲಿ ಕೂತಿರೋರು ಎಷ್ಟು ಜನ ಸಾಕ್ಷಿಗವ್ರೆ ಗೊತ್ತಾ? ಅದು ಬಿಡ, ಇಲ್ಲೇ ಕೂತ್ಕೊಂಡು ಸುಷ್ಮಾ ಬೇಕು ಅಂತ ಸ್ಟ್ರೈಕ್ ಮಾಡ್ತೀನಿ ನಾನು. ಸುಸು ಬೇಕು, ಸುಸು ಬೇಕು, ಸುಸು. ಹಲೋ ಪೊಲೀಸ್, ಕರೆದ್ರಾ? ಏನ್ ಹೇಳಿ? ಏನ್ ಹೇಳಿ? 4G ಫುಲ್ ಸ್ಪೀಡ್ ನಾನು ಬಂದ್ಬಿಡ್ತೀನಿ. ಸರ್ ನೋಡಿ ಸರ್, ಇವನು ನಾನೇ ಬೇಕು ಅಂತ ಒದ್ದಾಡ್ತಿದ್ದಾನೆ ಸರ್. ಇವನು ನನ್ನೇ ಲವ್ ಮಾಡ್ತೀನಿ ಅಂತ ಹಿಂಸೆ ಕೊಡ್ತಿದ್ದಾನೆ ಸರ್. ನೀವೇ ವಿಚಾರಿಸ್ಕೊಳ್ಳಿ ಸರ್. ನಿಲ್ಸಮ್ಮ ಸಾಕು. ಕ್ರಿಕೆಟ್ಗೆ ಬಾಲ್ ರೇಗಿಸ್ತೇನೆ ಅವಳನ್ನ. ಸರ್ ನಮ್ ತಾಯಣ್ಣ 3 ವರ್ಷದಿಂದ ಲವ್ ಮಾಡ್ಬಿಟ್ಟು ಇವಾಗ ಮದುವೆ ಆಗಲ್ಲ ಅಂತ ಸರ್. ಪ್ಲೀಸ್ ಸರ್, ನ್ಯಾಯ ಕೊಡ್ತೀವಿ ಸರ್. ಅವಳು ಕುಳ್ಕಿದ್ದಾಳೆ, ಸುಳ್ಳು ಹೇಳಲ್ಲ ಕಣ. ಡಬ್ಬ ನನ್ನ ಮಗನೇ, ನೀನೇ ಏನೋ ಮಾಡಿರ್ತೀಯ. ಸರ್ ನಿಜವಲ್ಲೂ ಹೊಡಿತಾ ಇದ್ದೀರ ಸರ್. ಕಳಿಸ್ಕೋ. ಇನ್ನೊಂದ್ಸರಿ ಏನಾದ್ರು ಆ ಹುಡುಗಿ ತಂಟೆಗೆ ಬಂದೆ ಅಂತ ಇಟ್ಕೋ. ಬಂದ್ರೆ ಸಿನಿಮಾದಲ್ಲಿ ದರ್ಶನ್ ಹೊಡಿತಾರಲ್ಲ, ಹಂಗ್ ಹೊಡಿತೀನಿ. ಏ ಬೇಬಿ, ಅವನ್ ಬಿಟ್ಬಿಡು, ನನ್ನ ಲವ್ ಮಾಡು, ಬಾಳ್ ಕೊಡ್ತೀನಿ. ಮೊದ್ಲು ಈ ಬಾಳ್ಲಿ ತಲೆಗೆ ಟ್ರೀಟ್ಮೆಂಟ್ ಕೊಡು, ಆಮೇಲೆ ನಂಗೆ ಬಾಳ್ ಕೊಡು. ಏಯ್ ಇವರ್ ಕ್ಯೂಟ್ ಬಬ್ಲಿ ಲವ್ ಯು. ಬರ್ಲಾ? ಏನೇ ಸಮಸ್ಯೆ? ನನ್ ಕೈ ಬಿಟ್ಟು ಮುಗಿತೀನಿ, ಬಿಟ್ಬಿಡೋದಲ್ಲ. ಚಿಲ್ಲರ್, ಕಡೆದಾಗ ಕೇಳ್ತಾ ಇದ್ದೀನಿ, ನೀನ್ ನನ್ನ ಲವ್ ಮಾಡ್ತೀಯಾ ಇಲ್ವಾ? ಮಾಡಲ್ಲ ಕಣೆ, ಮಾಡಲ್ವಾ? ಮಾಡಲ್ಲ. ನಿಜ ಮಾಡಲ್ಲ? ನಿಜ ಮಾಡಲ್ಲ, ಸುಳ್ಳು ಮಾಡಲ್ಲ. ಈಗ ನೋಡು. ಏನ್ ಮಾಡ್ತೀಯ? ನೋಡ್ತಾ ಇರು. ನೋಡ್ತಾನೆ ಇದೀನಿ, ಹೇಳು. ಸರ್ ಕರೆಯಕ್ ಮುಂಚೆನೆ ಬಂದ್ಬಿಟ್ರಲ್ಲ ಸರ್. ಹೇಳ್ದ್ನಲ್ಲ 4G ಫುಲ್ ಸ್ಪೀಡ್ ಬಂದ್ಬಿಡ್ತೀನಿ. ಸರ್ ನೋಡಿ ಸರ್, ಈ ಹುಡುಗ ನನ್ನ ಹಿಂದೆ ಬಿದ್ದು ಲವ್ ಮಾಡು ಅಂತ ಟಾರ್ಚರ್ ಕೊಡ್ತಿದ್ದಾನೆ. ಇಲ್ಲ ಸರ್, ಅವಳೇ ನನ್ ಬ್ಯೂಟಿಗೆ ಬಿದ್ದಿರೋದು. ಹೌದೇನಮ್ಮ? ನೀವೇ ಹೇಳಿ ಸರ್, ಈ ಮೂತಿನ ನಾನು ಲವ್ ಮಾಡ್ತೀನ ಸರ್? ಗೊತ್ತು ಬಿಡಮ್ಮ, ನಿನ್ ಟೇಸ್ಟ್ ಇಷ್ಟೊಂದು ಚೀಪ್ ಆಗಿರಲ್ಲ. ಬಾಸ್ಕೆಟ್ಗೆ ಬಾಲ್ ನೀನೇ ಏನೋ ಮಾಡಿರ್ತೀಯ. ಇಲ್ಲ ಸರ್, ಇಲ್ಲ ಸರ್. ಇನ್ನೊಂದ್ಸರಿ ಅವಳು ತಂಟೆಗೆ ಹೋದೆ ಅಂತ ಇಟ್ಕೋ, ನನ್ನ ಕೈ ಲಾಟಿನೇ ಇರಲ್ಲ. ಮತ್ತೆ ಎಲ್ಲಿರುತ್ತೆ ಸರ್? ಫುಲ್ಲು. ಒಂದ್ ಕೆಲಸ ಮಾಡು, ಅವ್ನ್ ಬಿಟ್ಬಿಡು, ನನ್ನ ಲವ್ ಮಾಡು, ನಿನ್ಗೂ ಬಾ ಕೊಡ್ತೀನಿ. ಸರಿ ಬಾಯ್. ಹಲೋ, ಸರಿಯಾಗಿ ಕೇಳಿಸ್ಕೊ. ಹುಡುಗರಿಗೆ ಪ್ರಾಬ್ಲಮ್ ಆದ್ರೆ ಅರ್ಧ ಗಂಟೆ ಲೇಟ್ ಆಗಿ ಬರ್ತೀನೇನೋ, ಹುಡುಗಿರಿಗೆ ಪ್ರಾಬ್ಲಮ್ ಆದ್ರೆ ಅರ್ಧ ಸೆಕೆಂಡು ಲೇಟ್ ಆಗಲ್ಲ. ಒನ್ಸ್ ಐ ಸ್ಟೆಪ್ ಇನ್, ಹಿಸ್ಟ್ರಿ ರಿಪೀಟ್. ಐ ವಿಲ್ ಶೋ ದೆಮ್ ದಿ ಹೆಲ್. ಅಯ್ಯೋ ನಾಯಿ ನನ್ನ ಮಗನೇ, ನಿನ್ ಮಾನ ಮರ್ಯಾದೆ ಇಲ್ವೇನೆ? ಗಂಡಸರಿಗೆ ಅವಮಾನ ಮಾಡ್ತಾ ಇದ್ಯಾ. ಈ ಸಮಾಜ ನಿಮ್ ಮಾತು ನಂಬುತ್ತೆ ಅಂದ್ರೆ ನಿಮ್ಗೆ ಕೊಡೋ ಗೌರವ ಅಂತ ತಿಳ್ಕೊ. ನಮ್ ಸತ್ಯನೆಲ್ಲ ನೀವ್ ಒಪ್ಕೊಳ್ಳೋದಾದ್ರೆ ನಾವ್ ಯಾಕೆ ಡವ್ ಮಾಡ್ತೀವಿ? ನೀವ್ ಡಾಮಿನೇಟ್ ಮಾಡೋದಕ್ಕೆ ನಾವ್ ಡವ್ ಮಾಡೋದು. ನೀವು ಡವ್ ಮಾಡ್ತಾ ನಾವು ಡಾಮಿನೇಟ್ ಮಾಡೋದನ್ನ ಮಿಸ್ಯೂಸ್ ಮಾಡ್ಕೋತಾ ಇದೀರಾ. ಇಲ್ಲ, ಬೇಕಾದ್ರೆ ಮೇಡಮ್ ನ ಕೇಳು. ಬೇಕಾದ್ರೆ ಸರ್ ಕೇಳು, ನಮ್ ಪರವಾಗಿದ್ದಾರೆ. ಹೌದಾ? ಏನ್ ನಡೀತಾ ಇದೆ ಇಲ್ಲಿ? ಹೆಣ್ಣು ಅಂದ್ರೆ ಏನು ಅಂತ ಅನ್ಕೊಂಡಿದೀಯಾ? ಹೆಣ್ಣು ಅಂದ್ರೆ ಹೆಣ್ಣು ಅಂತಾನೆ ಅನ್ಕೊಂಡಿದ್ದೀನಿ. ಸ್ವಲ್ಪ ನಿಂತ್ಕೋ. ಇಲ್ಲಿ ಯಾವ ನಿರ್ಧಾರ ತಗೋಬೇಕಂತಾನೆ ಗೊತ್ತಾಗಿಲ್ಲ. ಮತ್ತೆ ಇದಕ್ಕೆ ಯಾರು ನಿರ್ಧಾರ ಹೇಳೋರು? ನಾವ್ ಸರಿನೋ ಇವ್ರು ಸರಿನೋ ನಂಗೆ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನಾವು ತೀರ್ಮಾನ ತಗೊಳಕ್ ಆಗೋದಿಲ್ಲ. ಮತ್ ಯಾರು ತೀರ್ಮಾನ ಮಾಡ್ತಾರೆ? ಈ ನಿರ್ಧಾರನ ಅವರೇ ತಗೊಳ್ಳಿ. ಏನಪ್ಪಾ ಡೌಟ್ ಕ್ಲಿಯರ್ ಆಯ್ತಪ್ಪ ಚಿಲ್ಲರ್? ಯಾರು ಡಾಮಿನೇಟ್ ಮಾಡ್ತಾರೆ, ಯಾರು ಡವ್ ಮಾಡ್ತಾರೆ, ಏನಾರು ಕ್ಲಾರಿಟಿ ಸಿಕ್ಕಿದ್ಯಾ? ಸಿಗ್ಲಿಲ್ಲ ಮೇಡಮ್. ಸಿಗ್ಲಿಲ್ವಾ? ನಮ್ಮ ಗುರು ಸರ್ನೇ ಕೇಳ್ಬಿಡೋಣ. ಸರ್ ಹೇಗಿತ್ತು ಸ್ಕಿಟ್ಟು? ಡಾಮಿನೇಟ್ ಯಾರು ಮಾಡ್ತಾರೆ, ಡವ್ ಯಾರು ಮಾಡ್ತಾರೆ? ಈ ಯಾರು ಸರಿ ಯಾರು ತಪ್ಪು ಅಂತ ಹೇಳೋದು ಆಕ್ಚುಲಿ ಸಿಂಪಲ್.
ಯಾಕೆಂದ್ರೆ ನಾನು ಏನು ಹೇಳಿದ್ರು ಯಾರು ತಗೊಳ್ಳಲ್ಲ ಸೀರಿಯಸ್ ಆಗಿ. ನಿಮ್ಮಲ್ಲಿ ಹುಡುಗಿರು ಹೇಳಿ ತಗೋತಾರೆ, ಕರೆಕ್ಟಾ? ಕರೆಕ್ಟಾ? ಹುಡುಗರು ಹೇಳಿದ್ರು ವೇಸ್ಟ್ ಸುಮ್ಮನೆ. ಅದಕ್ಕೆ ನಾನು ಮಾತಾಡಿ ವೇಸ್ಟ್ ತಾನೆ. ರಚಿತಾ, ಓಹೋ, ಓಕೆ. ಸೊ ರಚಿ ಹೀಗೆಲ್ಲ ಹೇಳ್ತಾ ಇದಾರೆ, ನೀವ್ ಹೇಳಿ ಯಾರು ಡವ್ ಮಾಡ್ತಾರೆ, ಯಾರು ಡಾಮಿನೇಟ್ ಮಾಡ್ತಾರೆ? ಇಬ್ರು ಡವ್ ಮಾಡ್ತಾರೆ, ಇಬ್ರು ಡಾಮಿನೇಟ್ ಮಾಡ್ತಾರೆ. ಆಕ್ಚುಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಹೆಣ್ಮಕ್ಳಿಂದ. ಅವ್ರು ಡವ್ ಮಾಡ್ತಾರೆ, ಹುಡುಗರು ಡವ್ ಮಾಡ್ತಾರೆ. I don't agree. ಹಲೋ ಸರಿ, ನಿನಗೇನಕ್ಕೆ ಬೇಸರ ಆಗೋದು? ಅವಳು ಹೇಳಿದ ಹೆಣ್ಮಕ್ಳ ಬಗ್ಗೆ ನಿನಗೇನಕ್ಕೆ ಬೇಸರ ಆಗೋದು? ಏನ್ ನಿಮ್ಮ ಮಾತಿನ ಅರ್ಥ ಗುರುಜಿ? ಈಗ ಡಾಮಿನೇಟ್ ಮಾಡ್ತಾ ಇದೀರಾ ನೀವು? ಓಕೆ, ಈಗ ಅವ್ರು ಡವ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಇನ್ನ ಡಾಮಿನೇಟ್ ಹೆಣ್ಮಕ್ಳೇ ಮಾಡೋದು. ಸೊ ಪಾಪ ಏನು ಮಾಡಕ್ಕಾಗಲ್ಲ. ಅವ್ರು ಡಾಮಿನೇಟ್ ಮಾಡಿದಾಗ ಅವಾಗ ಗಂಡ್ಮಕ್ಳು ಡವ್ ಮಾಡ್ಬೇಕಾಗತ್ತೆ. ಹೌದಮ್ಮ, ನೀನೇ ಕರೆಕ್ಟ್, ನೀನೇ ಅನ್ಕೊಂಡೆ ಡವ್ ಮಾಡ್ತಿರ್ತಾರೆ. ಇನ್ನೇನು ಮಾಡಕ್ಕಾಗಲ್ಲ ಅಷ್ಟೇ. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. Thank you, Rachi. Thank you so much, boys and girls. All the best. ಥ್ಯಾಂಕ್ ಯು. ಫಾಲಿಂಗ್ ಇನ್ ಲವ್ ಅಂತಾರೆ, ರೈಸಿಂಗ್ ಇನ್ ಲವ್ ಅಂತಾರ. ಪ್ರೀತಿಲಿ ಬಿದ್ದವರು ಸಿಗ್ತಾರೆ, ಎದ್ದು ನಿಂತವ್ರು ಸಿಗ್ತಾರ. ಹೀಗಂತ ನಮ್ಮ ಬಾಸ್ ಹಂಸಲೇಖ ಸರ್ ಅವರು ಎಷ್ಟು ಮೀನಿಂಗ್ಫುಲ್ ಆಗಿ ಹೇಳಿದ್ದಾರೆ. ಈ ಪ್ರೀತಿನ ಹಿಂಗೆ ರೀ, ಎಂತೆಂಥವ್ರನ್ನ ಹೆಂಗೆಂಗೋ ಮಾಡಿಸ್ಬಿಡುತ್ತೆ. ಅವ್ರಿಗೆ ಚಲ್ಲಾಟ, ಇವ್ರಿಗೆ ಪ್ರಾಣ ಸಂಕಟ. ನೀನು 100 ರೂಪಾಯಿ ಮಜಾ ಮಾಡು. 100 ರೂಪಾಯಿ ಇರ್ಲಿ, ಇದನ್ನು ಮಡಿಕತ್ತೀನಿ. ಚಂದ್ರಿ, ಮೊನ್ನೆ ಗದ್ದೆಗೆ ಪೈರಾಟಿ ಮಾಡಕ್ ಬಾ ಅಂದೆ, ಬರ್ಲೇ ಇಲ್ಲ. ಏ ಸುಂದ್ರಿ, ಯಾಕೋ ಹುಡುಗಿ ಫುಲ್ ರಫ್ ಆಗವ್ರಿ. ಕಮ್ಲಿ, ಆಯುಷ್ಮಾನ್ ಭವ ಶಿವ ಪಿಕ್ಚರ್ ರಿಲೀಸ್ ಆಗದೆ, ಬಾ ಹೋಗುಮ. ಜಿಂಗ್ 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 ಜಿಗಾಕೆ, ಜಿಂಗ್ 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 ಜಿಗಾಕೆ. ಪೇಪೆ 100 ರೂಪಾಯಿ 100 ರೂಪಾಯಿ 3 ಪೇಪೆ. ಬಲೂನ್ ತುಂಬಾ ಚೆನ್ನಾಗಿದೆ. ಓದಿದ್ರೆ ಉದ್ದಾಗುತ್ತೆ, ಇಲ್ಲಾಂದ್ರೆ ತುಂಡಾಗುತ್ತೆ. ಮೇಡಮ್ ತಗೊಳ್ಳಿ. ಅಯ್ಯೋ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಮೇಡಮ್ ಅದೇನದು? ಮಚ್ಚೆ. ಓ, ನಿಮ್ಗೆ ಅಲ್ಲಿದ್ಯಾ? ನನಗೆ ಇಲ್ಲಿದೆ, ಇಲ್ಲಿ. ಬಲೂನ್ಗೆ ಎಷ್ಟು ಅಣ್ಣ? ಅಣ್ಣ ಅಂದ್ರೆ ಮಗ ಸೇರ್ಸಿ ಹೊಡಿತೀನಿ. ಯಾವಾಗ ಅಣ್ಣ ಅಂತ ಇದ್ಯಾ? ನಿಮ್ಗೆ ಮಾವ ಅನ್ನು. ಇನ್ನು ಇಟ್ಟಾದ್ರೆ ಮಂಜು ಮಾವ ಅನ್ನು. ಅದೆಲ್ಲ ಆಗಲ್ಲ, ಬೇಕಾಗಿಲ್ಲ ಬಿಡು ನಿನ್ ಬಲೂನ್. ಬೇಕಾಗಿಲ್ಲ. ಬೆಲೆ ನೋಡ್ದಾಗ ಬಿಟ್ಟು ಹಂಗೆ ಹೋಗ್ತಾ ಇದ್ಯಾ? ನಾನ್ ನೋಡ್ದಿಲ್ಲಪ್ಪ, ಅದಾಗಿ ಹೊಡ್ಕೊಂಡಿರೋದು. ಅದಾಗೆ ಹೊಡ್ಕೊಳಕ್ ಅದು ಕುಚ್ಚು. ನಿಮ್ಮ ಅಪ್ಪ ಹೊಡೆದವನ ಕಾಸು ಕೊಟ್ಬಿಟ್ಟು ಹೋಗು. ಅದೆಲ್ಲ ಆಗಲ್ಲ, ಅದಾಗೆ ಹೊಡ್ದಿರೋದು ಅಂತ ಹೇಳಿಲ್ವಾ? ಬಲೂನ್ ಹೆಂಗ್ ಹೊಡಿತು ಗೊತ್ತಾ? ನೀನ್ ಈ ಕಡೆಯಿಂದ ಹೆಂಗ್ ಬರ್ಬೇಕಾರೆ ಡಮ 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 ಅಂತ ಹೊಡೆದೋಯ್ತು. ಸುಳ್ಳು ಏನೆಲ್ಲ ಮಾತಾಡ್ಬೇಡ. ನನ್ನ ಹತ್ರ ಕಾಸಿಲ್ಲ ಕಣೋ. ಕಾಸಿಲ್ಲ ಅಂದ್ರೆ ನಾನು ಕಟ್ಕತೀನಿ ಅಂತ ಹೇಳು, ಬಿಟ್ಬಿಡ್ತೀನಿ. ಏಯ್, ನೀನ್ ಜಾಸ್ತಿ ಮಾತಾಡ್ತಿದ್ಯಾ, ನಮ್ಮ ಅಪ್ಪನ ಹತ್ರ ಹೇಳ್ಬಿಡ್ತೀನಿ. ಹೋಗ್ಲಿ, ಇಟ್ಕತೀನಿ ಅಂತಾನು ಹೇಳು. ಅಲ್ಲ, ಇದನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂತಾದ್ರು ಹೇಳು ಅಂದೆ. ಏನಾದ್ರೂ ಮಾಡ್ಕೊ ಹೋಗಲ್ಲ. ಹಿಂಗಿಡ್ಕ ಒಂದ್ ನಿಮಿಷ. ಹೆಂಗ್ ಹೋಗ್ತಾವ್ ನೋಡಿ ಹೆಂಗೆ. ಅಕ್ಕ, ಬಳೆ ಎಷ್ಟು? ಗೋವಿಂದ, ಏನೋ ಮೈ ಮೇಲೆ ಬರ್ತಿದ್ಯಾ? ಹೆಣ್ಮಕ್ಳು ಅಂದ್ರೆ ಗೊತ್ತಾಗಲ್ವಾ ನಿನ್ಗೆ? ನಾಚಿಕೆ ಮನೆ ಎಲ್ಲ ಬಿಟ್ಟು ಬಂದಿದ್ಯಾ? ನಂಗೆ ಹೆಣ್ಮಕ್ಳು ಮೈ ಮೇಲೆ ಬಿದ್ರೆ ನಂಗೆ ನಾಚಿಕೆ ಆಗಲ್ಲ. ಬೇಕಾ ನೀನು ಬೀಳು. ಬೇಡ ನೋಡು, ಜಾಸ್ತಿ ಮಾತಾಡ್ತಾ ಇದ್ಯಾ. ಬನ್ರಿ, ಇಲ್ಲಿ ಬಳೆ ತಗೋಬೇಕು. ಬಾಮ್ಮ, ಎಷ್ಟ್ ಬೇಕು? ಅಯ್ಯ ಅತ್ತೆ, ಆ ಅಮ್ಮಂಗೆ ಬಳೆ ಕೊಡ್ಬೇಡ. ಯಾಕೆ? ಯಾಕೆಂದ್ರೆ ನಾನು ಬಲೂನ್ ಹೊಡ್ದಕ್ಕೆ ಅವಳು ದುಡ್ಡೇ ಕೊಟ್ಟಿಲ್ಲ. ಅಯ್ಯ ಪಾಪ ಮಗಿ, ಕೊಟ್ಬಿಡ್ತೀನಿ. ಕೊಟ್ಬಿಡು, ಅಂಗಡಿ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹೋಗಿ ಇವನ ಹತ್ರ ಏನ್ ಮಾತಾಡೋದು? ಅಣ್ಣ, ಮಲ್ಲಿಗೆ ಹೂ ಎಷ್ಟು? ಕೊಡು ಊದಲ್ಲ, ನಾನು ನೋ ಕಾಂಪ್ರಮೈಸ್. ಒಂದ್ 16 ಮಳೆ ಕೊಟ್ಬಿಡು. ಬಲೂನ್ ಕಾಸು ಕೊಟ್ಟಿಲ್ಲ, ಹೂ ಏನ್ ಕೊಡಕೋಬೇಡ. ಸಾರಿ ಕೇಳು. ಸಾರಿ ಎಲ್ಲ ಕೇಳಕ್ ಆಗಲ್ಲ ಕಣೋ. ಲೇ ಪಾಪ ಕಣೆ, ಸಾರಿ ತಾನೇ, ಕೇಳ್ಬಿಡು. ಮಾಮೂಲಾಗಿ ಸಾರಿ ಕೇಳಬಾರ್ದು.
ಮಜಾ ಬರ್ತದೆ ಸಾರಿ ಹೆಂಗ್ ಹೇಳ್ತಾರೆ ಗೊತ್ತಾ? ಹೆಂಗೆ? ಕಣ್ಣು ಮುಚ್ಕ, ಕೈ ಅಗಲ ಮಾಡು. ಸಾರಿ ಮಂಜು ಬಾಬಾ. ಏಯ್ ಹಂಗೆಲ್ಲ ಸಾರಿ ಕೇಳಕ್ ಆಗಲ್ಲ ಕಣ, ಹೋಗಲೇ. ಐಸ್ ಕ್ಯಾಂಡಿ ಎಷ್ಟಣ್ಣ? ಐಸ್ ಕ್ಯಾಂಡಿ ಕೊಡಿ. ಹಾ ಕೊಡಿ ಕೊಡಿ ಕೊಡಿ, ಚೀಪ್ಕೊಂಡ್ ಕುತ್ಕೊಳ್ಳಿ, ಇಲ್ಲಿ ಕಾಸು ಕೊಡ್ದಂಗೆ. ನೋಡು ನೋಡು, ಜಾಸ್ತಿ ಮಾತಾಡ್ತಿದ್ಯಾ, ನಿಂದ ಯಾಕೋ ಅತಿ ಆಯ್ತು ಕಣ. ಹಲೋ, ಆ ಬಲ್ಲು ಹೊಡೆದಿರೋದಲ್ಲ, ನನ್ನ ಹೃದಯ ಬಲ್ಲು ಹೊಡೆದ್ ಬಿಟ್ಟಿದ್ಯಾ? ನನ್ನ ಬಿಟ್ಟು ಕೈಯ ಕೊಟ್ಟು ಹಿಡ್ಕೊ ನನ್ನ ಜಿಟ್ಟು, ಬೇಕ 2 ತಟ್ಟು, ಕಮ್ಮಿಯಾಗಿ ನಿನ್ನ ಸಿಟ್ಟು, ಕೇಳು ನನ್ನ ದುಡ್ಡು, ಮಾಡ್ತೀನಿ ರಟ್ಟು, ಬಾಳಲಾರೆ ನಿನ್ನ ಬಿಟ್ಟು. ಏಯ್ ಪಟ್ಟು ಅಂದ್ರೆ ಪಟ್ಟು, ಪಾವಗಡ ಪಟ್ಟು ಅಮ್ಮಣ್ಣಿ, ಬಿಡ ಮಾತೇ ಇಲ್ಲ. ಯಾರೋ ಹೆಲ್ಮೆಟ್ ಮಾರ ಬಂದ್ಬಿಟ್ಟವನೆ. ಎಷ್ಟು ಧೈರ್ಯ ಇದ್ರೆ ಆ ಹುಡುಗಿನ ಅವ್ರು ಎಗಿಸ್ತೀಯೋ? ಅದನ್ ಕೇಳಕ್ ನೀನ್ ಯಾರಲ್ಲಿ? ನಾನು ಯಾರ? ಸಾರಿ 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 ಅಣ್ಣ. ನಿನ್ನ ಆಟ ಇಲ್ಲ, ನಿಮ್ಮೂರಲ್ಲಿ ಇಟ್ಕೋ. ಇಲ್ಲಲ್ಲ. ಏನೋ ನನ್ ಮೇಲೆ ಕೈ ಮಾಡಕ್ ಬರ್ತೀಯಾ? ನೀವಿಲ್ಲ ಇರಿ. ಇರ್ತೀನಿ. ನಿನ್ನ ಬಾಬಾ ಹೊಡಿ ಬಾ. ಈಗ ತಾನೇ ಕೊಯ್ದು ಮೆದೆ ಹಾಕಿರ ಹುಲ್ಲಿದ್ದಂಗಿದ್ಯಾ? ಏಯ್ ನಿನಗ್ ಸಿಗ ಗಂಡ ಹೆಂಗಿರ್ಬೇಕು ಗೊತ್ತಾ? ಆಡ್ ಅಗ್ಲಲ್ಲಿ ನಿಂತ್ರ ಅವ್ನ ಮಕನೇ ಕಾಣಬಾರ್ದು. ನಿನಗೆ ಆಡ್ ಅಗ್ಲಲ್ಲಿ ಹಾವು ಎದ್ ಬಂದು ಬುಸ್ ಅಂತ ಕಡಿಬೇಕು. ಅಷ್ಟ ಮಕ್ಕ ಕೆಲ್ತಾಗ ಯಾರು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ಇಟ್ಸ್ ಓಕೆ. ಕನಕ 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 ಎಲ್ಲ ಎಲ್ಲೋದ್ರು? ಹಾವು ನೋಡಿದ್ರಲ್ಲ, ಎಲ್ಲ ಓಡೋದ್ರು. ನಾನೇನೆ ನಿಮ್ಮನ್ನೇ ನೋಡ್ಕೊಂಡು ಹೋದ್ರು ಅನ್ಕೊಂಡೆ. ಹೇಯ್, ನೀನ್ ಬಂದಿರೋ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನಿನ್ನ ಕತ್ತರಿಸಾಕ್ತಾರೆ. ಕರ್ಸ್ಲಾ? ನೋಡಮ್ಮ, ವಿಲನ್ಗಳು ಅವ್ರಾಗವ್ರೇ ಬಂದು ಫೈಟ್ ಮಾಡಿ ಏಟ್ ತಿನ್ಕೊಂಡು ಹೋದ್ರೆ ಫೈಟ್ಗೂ ಮಜಾ, ಹೀರೋಗೂ ಬೆಲೆ. ಬಿಟ್ಟಾಕು. ಏನು ಇದೇನಾ ನಿಮ್ಮೂರು? ಆಗಿದ್ದೆ ನಿನ್ನಂಗೆನೆ. ಏಯ್ ಹಲೋ 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 ಹಲೋ. ಏನು ಏನು ಏನು? ಎಷ್ಟು ಧೈರ್ಯ ಇದೆ ನಿನ್ಗೆ? ನನ್ನ ನೋಡ್ಕೊಂಡು ನಮ್ಮೂರಿಗೆ ಬರ್ತೀಯಾ? ನಿನ್ನನ್ ಹುಡ್ಕೊಂಡು ನಿಮ್ಮೂರಿಗೆ ಬರ್ದೆ ರಾಜರಾಜೇಶ್ವರಿ ನಗರಕ್ಕೆ ಹೋಗಿ ರಚಿತಾ ಅವ್ರು ನೋಡಕ್ಕಾಗತ್ತಾ? ಅದಕ್ಕೆ ನೀನಂದ್ರೆ ನಂಗೆ ತುಂಬಾ ಇಷ್ಟ ಕಣೋ. ನನಗೂ ನೀನಂದ್ರೆ ಇಷ್ಟ ಕಣೆ. ಹೃದಯ ಇಲ್ಲಿ ಮೂರ್ಛೆ ಹೋಗಿ ಅಲ್ಲೇ ಪ್ರೀತಿ ಜನ್ಮ ತಾಳಿ. ಈಗಿನ ಕಾಲದ ಮಕ್ಕಳಿಗೆ ಬುದ್ಧಿನೇ ಇಲ್ಲ. ಹಬ್ಬ ಮುಗಿದ್ರು ಈ ಜೋಡಿ ಏಕಿಗಳು ಮಾತೆ ಮುಗುದಿಲ್ಲ ಅನ್ಸುತ್ತೆ. ಏನ್ ಕಾಲ ಬಂತೋ ಏನೋ, ಈಗಿನ ಕಾಲದ ಐಕ್ಳು ಎಲ್ ಬೇಕೋ ಅಲ್ಲೇ ಶುರು ಮಾಡ್ಕೊಬಿಡ್ತಾರೆ. ಓಹೋ ಹೋ ಹೋ ಹೋ, ನೀನು ನಮ್ ಬಾಹುಬಲಿ ಭುಜಂಗಪ್ಪನ ಮಗಳಲ್ವವಾ? ನಿಮ್ಮಪ್ಪ ಬಾಹುಬಲಿ, ನೀನು ಹೋಗ್ಲಿ ಬಿಡು. ಅಲ್ಲ ಕಣವ, ಯಾವನೋ ಕಾಂಜಿ ಪಿಂಜವನ್ ಜೊತೆಗೆ ಹಿಂಗೆ ಊರ್ ಮುಂದೆ ಕೂತ್ಕೊಂಡ್ ಮಾತಾಡಿದ್ರೆ ನಮ್ಮ ಊರಿನ ಮಾನ ಮರ್ವಾದಿ ಏನಾಕಿಲ್ಲ ಹೇಳು? ಏನು ಏನು ನಿಮ್ದು ಸೀಮೆಗೆಲ್ದಾರ ಮರ್ಯಾದೆ? ಲೇ, ಅವ್ರು ನಮ್ಮೂರ್ ಹಿರಿಯರು ಕಣೋ. ಹಿರಿಯರಾದ್ರೆ ಮರದ ಕೆಳಗಡೆ ಕಂಬಳಿ ಹೊತ್ಕೊಂಡ್ ಮಲ್ಕೋಬೇಕು. ಪ್ರೀತಿಸಿರೋ ಜೋಡಿಗಳ ಮಧ್ಯೆ ಬಂದು ಕಡ್ಡಿ ಅಲ್ಲಾಡ್ಸೋದಲ್ಲ. ಸಭಾಸ್ ಸಭಾಸ್. ಹುಡುಗನ್ಗೆ ಕಲರ್ ಕಮ್ಮಿ ಆದ್ರೂ ಕದರು ಸ್ವಲ್ಪ ಜಾಸ್ತಿನೇ ಅದೇ. ತಾತ ತಾತ ತಾತ, ನಾನು ಲವ್ ಮಾಡ್ತಾ ಇದ್ದೀನಿ. ನನ್ನ ಲವ್ ಮಾಡಿಯಾ? ನಿನ್ನಲ್ಲ ತಾತ, ಅವನ್ನ ಲವ್ ಮಾಡ್ತಾ ಇದ್ದೀನಿ. ಇವನ್ನ? ತಾತ ನೋಡು, ನಮ್ಮ ಅಪ್ಪನ ಹತ್ರ ಮಾತಾಡಿ ಇವ್ರ ಜೊತೆ ನನಗ್ ಮದ್ವೆ ಮಾಡ್ಸು. ನೀನೇ ಮುಂದೆ ನಿಂತು ಮಾಡ್ಸು ತಾತ. ಅವೆಲ್ಲ ನಡಿಯಾಕಿಲ್ಲ ಕಣ ಮಗ, ನಡಿಯಾಕಿಲ್ಲ. ಯಾಕೆ? ಯಾಕ್ ತಾತ? ನೋಡವಾ, ನನಗೆ ವಯಸ್ಸಾಗದೆ, ಬೇಕಾದ್ರೆ ಮುಂದೆ ಕುಂತ್ ಮಾಡಿಸ್ತೀನಿ, ಒಂದ್ ಚೇರ್ ಹಾಕ್ತೀನಿ. ಥ್ಯಾಂಕ್ ಯು ತಾತ. ಅಟ್ಟೆಯ ಹೋಲಿ ತಾತ ನೀನು. ಬಿರುದ್ ಮಾತ್ರ ಕೊಟ್ಟೆ, ಮಿಕ್ಕಿದ್ ನಾನು ಹುಡ್ಗಂಗ್ ಕೊಡ್ತೀನಿ. ಕೊಡು ಬಾ ಮತ್ತೆ. ಟಾರ್ಚ್ ಹಾಕನ್ ಕೊಡು, ಮರಿಬೇಡ. ಆದ್ರೆ ನಮ್ಮೂರು ಮಾರಮ್ಮನ್ ಜಾತ್ರೆಗೆ ಬಲಿ ಕೊಡ್ತೀನಿ ಅಂತ ಕುರಿನ ಹರಕೆ ಕಟ್ಕೊಂಡಿದ್ಯಲ್ವಾ? ಒಳ್ಳೆ ಕುರಿನೇ ಬಲಿ ಕೊಟ್ಟಿದ್ಯಾ ಬಿಡು. ಟಾರ್ಚ್ ಹಾಕೊಂಡ್ ಹಬ್ಬ ಮಾಡೋದಯ್ಯ, ಕುರಿ ಕಡಿಯೋದಯ್ಯ. ಕಾಗೆ ಮುತ್ತ, ಏನ್ ಹೇಳ್ತಿದ್ಯಾ ನೀನು? ನಂತವೇನಿದ್ದದು ಅಲ್ಲಿ ಹೋಗು, ನಿಮ್ ಹುಡ್ಗಿ ಕೊಡ್ತಾಳ. ಏನೇನು ಪ್ರೀತಿ ಮಾಡೋಣ ಅಂತ ಕರ್ಸ್ಬಿಟ್ಟು ಬಲಿ ಕೊಡೋ ಪ್ಲಾನ್ ಹಾಕಿದ್ಯಾ? ಏತು ಹಂಗಲ್ಲ ಕಣೋ, ನಮ್ಮಿಬ್ರು ಲವ್ ಸಕ್ಸಸ್ ಆದ್ರೆ ಕುರಿ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ, ಅದನ್ನೇ ಅವ್ರು ಹೇಳಿದ್ದು. ಹೌದಾ?
ಲವ್ ಯು ಕಣೆ. ಲವ್ ಯು ಟೂ ಕಣ. ನೋಡು, ಯಾರು ಇಲ್ಲ, ರಸ್ತೆ ಖಾಲಿ ಇದ್ದಾಗ ದಾಟ್ಕೋಬೇಕು, ತಂತಿ ಖಾಲಿ ಇದ್ದಾಗ ಮೀಟ್ಕೋಬೇಕು. ಕನಕ, ಮದ್ವೆ ಆಗ್ಬಿಡೋಣ. ಕನಕ ಯಾರೇ ಅವನು? ಮಾವ ಅವನು ಕೃಷ್ಣ ಅಂತ. ಅವಳ ಅವರು. ನಿಮ್ಮಪ್ಪ ನಿಮ್ಮ ಅಮ್ಮನ್ ಕುತ್ತಿಗೆ ತಾಳಿ ಕಟ್ಟಿದ್ದೀನಾನೆ, ನಿನ್ ಕುತ್ತಿಗೆಗೆ ನಾನೇ ತಾಳಿ ಕಟ್ಟೋದು ಅಂತ ಡಿಸೈಡ್ ಆಗೋಗಿದೆ. ಮಧ್ಯದಲ್ಲಿ ಇವನ್ಯಾರೇ ಬಂದು ರಿಬ್ಬನ್ ಕಟ್ ಮಾಡ್ತಾವನೆ. ನೋಡಕ್ಕೆ ನನಗಿಂತ ಹೈಟ್ ಇದ್ಯಾ, ನನಗಿಂತ ವೈಟ್ ಇದ್ಯಾ, ನನಗಿಂತ ಫ್ಯಾಟ್ ಇದ್ಯಾ ಅಂತ ದೌಲತ್ ತೋರ್ಸಕ್ ಬರ್ಬೇಡ. ನಾನು ಕರ್ಸ್ಕೊಂಡ್ ಬಂದ್ರೆ ಅತಿಥಿ, ಕಾಲು ಕೆರ್ಕೊಂಡ್ ನಿಂತ್ಕೊಂಡ್ರೆ ನಿನ್ ತಿಥಿ. ಕನಕ ನೋಡ್ 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 ನೋಡವ್ನ, ನನಗೆ ಆವಾಜ್ ಆಗ್ತಾ ಇದ್ದಾನೆ. ಏಯ್, ನಿನಗೂ ಆವಾಜ್ ಆಗ್ತೀನಿ, ನಿಮ್ಮ ಅಪ್ಪಂಗೂ ಆವಾಜ್ ಆಗ್ತೀನಿ ಕಣ. ನಾನು ಇವಳನ್ನ ಲವ್ ಮಾಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ. ಯಾರಿಗೆ ಹೇಳ್ಕತ್ಯ ಹೇಳ್ಕೋವಾಗಲೇ. ಯೋಗಿ ಅಣ್ಣ, ಅಣ್ಣ, ಯಾವನೇನಂದ ಹೇಳಣ? ಯಾಕಣ ಕರ್ದೆ? ಯೋಗಿ ಯಾವ್ದೋ ಊರಿಂದ ಬಂದು ನನ್ನ ಹುಡುಗಿಗೆ ಕಣ್ಣಾಕಿದ್ದಾನೆ. ಅವನಿಗೆ ನವಸಿ ನನ್ನ ಬಗ್ಗೆ ಹೇಳ. ಯಾವನ್ಲ ಅವನು ಗಂಡ್ಸೋಲೇ ತಾಕತ್ತಿದ್ರೆ ಮುಂದೆ ಬರ್ಲಾ. ನಮ್ಮ ಅಣ್ಣಂಗೆ ಆವಾಜ್ ಏನ್ರಲ್ಲ. ಏಯ್, ನೀನ್ ಗಂಡ್ಸ ಆಗಿದ್ರೆ ನಮ್ಮ ಅಣ್ಣನ ಹೊಡೆದ್ಬಿಟ್ಟು ಆಮೇಲೆ ಅವಳು ಕರ್ಕೊಂಡು ಹೋಗ್ರಿ. ಏಯ್, ಅಕಸ್ಮಾತ್ ಯುದ್ಧದಲ್ಲಿ ಸೋತ್ರೆ ಸಾಯೋವರೆಗೂ ನಮ್ಮ ಅಣ್ಣನ ಪಾದ ತೊಳ್ಕೊಂಡು ಇಲ್ಲೇ ಬಿದ್ದಿರ್ಬೇಕು. ಬರ್ರ, ಯಾವನ ಗಂಡ್ಸ ಬರ್ರ. ಹಲೋ ಮೂರಡಿ ಮಾರ ಇಲ್ಲಿ. ಏನ ಬಾರಿ ಗಂಡ್ಸು ಗಂಡ್ಸು ಅಂತ ಹರ್ಕೋತಿದ್ಯ ಅವಾಗಿಂದ ಗಂಟಲ್ನ. ನಿಮ್ಮ ಅಣ್ಣನ ಗೆಲ್ಲ ತಾಕತ್ತಿರೋ ಆ ಗಂಡ್ಸು ಇಲ್ಲೇ ಇದ್ದಾನೆ ಕಣಲೆ. ಯಾವನವನು? ಏಯ್ ಗಂಡ್ಸೆ ಬರ್ರ, ಯಾವನ ಬರ್ರ ಬರ್ರ. ಚಿನ್ನ, ಯಾಕೆ ಹಿಂಗ್ ಚಾಲೆಂಜ್ ಮಾಡ್ತಿದ್ಯಾ? ಅವ್ನ್ ನೋಡಿದ್ರೆ ಮರಿ ಕಡಿಯೋನಿದ್ದಂಗಿದ್ದಾನೆ. ಓಹ್, ಇಲ್ಲಿ ಯಾರೇ ಗಂಡ್ಸಿದಾರೆ? ನಿನ್ ತಮ್ಮ ವಿಶ್ವನಾಥ ಬರ್ತಾವನಾ? ಲೇ, ನನ್ ತಮ್ಮ ಯಾಕೋ ಬರ್ತಾನೆ, ನೀನ್ ಗಂಡ್ಸಲ್ವಾ? ಯಾರು ಹೇಳಿದ್ದು ನನ್ ಗಂಡ್ಸಲ್ಲ ಅಂತ? ಒಂದ್ ಅವಕಾಶ ಕೊಟ್ಟು ನೋಡು, ಗಂಡು ಗಂಡ್ಸು ಅಂತ ತೋರಿಸ್ತೀನಿ. ಹಲೋ ಮೂರಡಿ, ಏನ್ ಅವಾಗಿಂದ ಗಂಡ್ಸು ಗಂಡ್ಸು ಅಂತ ಹೇಳ್ತಾ ಇದ್ದೆ? ಅದಕ್ಕೆ ನೀನ್ ಬಂದ್ಬಿಟ್ಟ? ನಾನಲ್ಲ, ನೀನು ಅನ್ಕೊಂಡೆ. ಆ ಗಂಡ್ಸು ಇವಾಗ ಬರ್ತಾನೆ ಕಣೋ. ಗಂಡು ಬಲಿಗಳ ಗಂಡ, ಉದ್ದಂಡ, ಭೂಮಂಡಲದೊಳಗ ಕಂಡ, ಕೀರ್ತಿ ಪ್ರಚಂಡ, ನನ್ನ ಬಹದ್ದೂರ್ ಗಂಡು, ಗಂಡು, ಗಂಡು. ಕೃಷ್ಣ ಬಾರೋ. ಮಹಾಜನಗಳೇ, ನೀವೆಂದೆಂದೂ ಕಂಡರಿಯದಂತಹ ಮತಗಜಗಳ ಹೋರಾಟ ನಡೀತಿದೆ. ನೀವ್ಯಾರು ಮಿಸ್ ಮಾಡ್ಕೋಬೇಡಿ. ಇಲ್ಲೇ ನೋಡಿ, ಕಣ್ಣು ಮಿಟಿಕ್ಸದೆ ನೋಡಿ. ಎರಡು ಮತಗಜಗಳು. ಒಂದು ಪೈಲ್ವಾನ್ ಪಾಪಣ್ಣ, ಇನ್ನೊಂದು ಬರೀ ಬಟ್ಟೆಯ ರೋಮಿಯೋ. ಈಗ ಯುದ್ಧ ಶುರು. ಹೊಡಿ ಕೃಷ್ಣ, ಹೊಡಿ 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 ಹೊಡಿ. ಕೃಷ್ಣ, ಮಹಾಜನಗಳೇ, ನೀವು ಇಲ್ಲಿವರೆಗೂ ನೋಡಿದಂತ ಕಾಳಗದಲ್ಲಿ ಒಂದು ಆನೆ ಕಾಲೆತ್ತಕ್ಕವಾಗದೆ ಬಿದ್ಕೊಂಡಿದೆ. ಈಗ ಗೆದ್ದಿದ್ದು ನಮ್ಮ ಅಣ್ಣ. ಕೃಷ್ಣ 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 ಎದ್ದೇಳು ಕೃಷ್ಣ, ಕೃಷ್ಣ ನಡಿಯೇ. ಕೃಷ್ಣ ಅಲ್ಲ ನೋಡಿ, ತ್ಯಾಗ ಅಮರ, ಪ್ರೀತಿ ಮಧುರ. ಇದಕ್ಕೆ ಅಲ್ಲ ಇವ್ರ, ಇದಕ್ಕೆ ವಾ 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 ವಾ, ಏನ್ ಜಾತ್ರೆ, ಏನ್ ಸಂಭ್ರಮ. ವಾ, ವಾಟ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್. ನನಗ್ ತುಂಬಾ ಇಷ್ಟ ಆಯ್ತು. ಆದ್ರೆ ನಮ್ಮ ಗುರೂಜಿ ಕೇಳೋಣ, ಅವ್ರಿಗೆ ಏನ್ ಅನಿಸ್ತು ಅಂತ. ಗುರೂಜಿ, ಇದು ಆಕ್ಚುಲಿ ನಮ್ಮ ಮಜಾ ಭಾರತದಲ್ಲಿ ಒಂದು ಹೈ ಬಜೆಟ್ ಪ್ರೊಡಕ್ಷನ್, ಹೈ ಬಜೆಟ್ ಪಿಕ್ಚರ್ಸ್ ಮಾಡ್ತಾರೆ, ಕಮರ್ಷಿಯಲ್ ಫಿಲ್ಮ್ಸ್ ಅಂತ. ಸೊ ಇದು ಕಮರ್ಷಿಯಲ್ ಸ್ಕಿಟ್. ಇದು ಪಕ್ಕ ಒಂದು ಫಿಲ್ಮ್ ಸ್ಟೋರಿ ಇದ್ದಂಗೆ. ಆಕ್ಷನ್, ಒಂದಷ್ಟು ಫೈಟ್ ಸೀನ್ಸು ಎಲ್ಲ ಹೋಗಿ ಲವ್ ಆಗಿ ಕದ್ದು ಪ್ರೀತಿ ಮಾಡಿ ಆಮೇಲೆ ಕ್ಲೈಮ್ಯಾಕ್ಸ್ ಫೈಟ್ ಬೇರೆ. ಐ ಥಿಂಕ್ ಎವ್ರಿಬಡಿ ಡಿಡ್ ವೆಲ್. ಶುಭ, ದ ಹೋಲ್ ಟೀಮ್ ಡಿಡ್ ವೆಲ್. ಎಲ್ಲರೂ ಹಾವು ಎಂಟ್ರಿ ಆಗಲಿ, ಇಟ್ಸ್ ಅ ವೆರಿ ವೆರಿ ಕಮರ್ಷಿಯಲ್ ಸೆಟಪ್ ಇದು. ಸೊ ಮಜಾ ಭಾರತಕ್ಕೆ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಕಿಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಗುರೂಜಿ. ರಾಚಿ, ನನಗೆ ಫಸ್ಟ್ ಆಫ್ ಆಲ್ ಆಂಬಿಯನ್ಸ್ ತುಂಬಾನೇ ಇಷ್ಟ ಆಯ್ತು, ಸೆಟಪ್ ಎಲ್ಲ ಪ್ರತಿಯೊಂದೂ. ಅದಾದ್ಮೇಲೆ ವಾವ್ ಅಂತ ಅನ್ಸಿದೆ ಅಂದ್ರೆ ಹಾವು ತುಂಬಾ ನ್ಯಾಚುರಲ್ ಆಗಿತ್ತು. ಅದಾದ್ಮೇಲೆ ಒಳ್ಳೆ ಲವ್ ಸ್ಟೋರಿ.
ಲವ್ ಸ್ಟೋರಿ ಆದ್ಮೇಲೆ ಆಸ್ ಯೂಶುವಲ್ ಅಲ್ಲಿ ವಿಲ್ಲನ್ ಇರಲೇಬೇಕು ಅವ್ರ ಫ್ಯಾಮಿಲಿ ಕಡೆಯಿಂದ. ಸೊ ಅದ್ರ ಮಧ್ಯೆ ಒಂದು ಫೈಟು, ಲಾಸ್ಟಲ್ಲಿ ಹೀರೋಗೆ ಒಂದು ಬಿಲ್ಡಪ್ ಕೊಟ್ಟಿದ್ದು. ದಟ್ ವಾಸ್ ಆಸಮ್ ಅಂಡ್ ಹ್ಯಾಪಿ ಎಂಡಿಂಗ್. ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಕ್ಷಿ. ಥ್ಯಾಂಕ್ ಯು ಗೈಸ್, ಆಲ್ ದ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಕಿಟ್ಗೆ. ಇವತ್ತಂತೂ ಸಿಕ್ಕಾಪಟ್ಟೆ ನಕ್ಕಿದೀವಿ. ಇಲ್ಲಿ ಕೂತು ನಕ್ಕಿರೋ ನನಗೆ ಇಷ್ಟು ಸುಸ್ತಾಗಿದೆ ಅಂದ್ರೆ ಇನ್ ಮನೆಯಲ್ಲಿ ಬಿದ್ದು ನಕ್ಕಿರೋ ನಿಮ್ಮ ಒಂದು ಗತಿ ಏನಾಗಿರ್ಬೇಡ. ಸದ್ಯಕ್ಕೆ ಇವತ್ತು ಸುಧಾರಿಸ್ಕೊಳ್ಳಿ. ನಾಳೆ ರಾತ್ರಿ ಮತ್ತೆ ಬರ್ತೀವಿ, 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ.